ನಮ್ಮ ತೆರಿಗೆ ಹಣವನ್ನ ನುಂಗಿ ನೀರು ಕುಡಿದ್ರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಈ ಒಂದು ಬುರುಡೆ ಗ್ಯಾಂಗ್ಗೆ? ಇಷ್ಟು ದಿನ ಆಡುವಷ್ಟು ಆಟವನ್ನ ಆಡಿ ತನ್ನ ಆಟ ನಡೆಯೋದಿಲ್ಲ ಅಂತ ಗೊತ್ತಾದಾಗ ಈಗ ಹೈಕೋರ್ಟ್ಗೆ ಈ ಒಂದು ಕೇಸ್ನ ರದ್ದು ಮಾಡಿ ಅಂತ ಬೇಡ್ಕೊಳಕ್ ಹೋಗಿದ್ದೀರಾ? ರೀ ಮಟ್ಟಣ್ಣನವ್ರೆ, ರೀ ತಿಮಾರೋಡಿ ಅವರೇ, ವಿಠಲ್ ಗೌಡ, ಜಯಂತ್ ಟಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಹೊಟ್ಟೆಗೇನ್ರಿ ತಿಂತೀರಾ? ಧರ್ಮಸ್ಥಳ ಪೊಲೀಸ್ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ ನೀಡಿದಂತಹ ದೂರನ್ನ ವಜಾಗೊಳಿಸಿ ಅಂತ ಹೇಳಿ ಬುರುಡೆ ಗ್ಯಾಂಗ್ ಹೈಕೋರ್ಟ್ಗೆ ಮನವಿಯನ್ನ ಮಾಡಿದೆ. ಅವರು ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಎಸ್ಐಟಿ ತನಿಖೆಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದೆ. ಧರ್ಮಸ್ಥಳ ಸುತ್ತಮುತ್ತಲಿನ ನೂರಾರು ಶವಗಳನ್ನ ಹೂತಿಡಲಾಗಿದೆ, ಉತ್ಖನನ ಮಾಡಿ ತನಿಖೆ ನಡೆಸಿ ಅಂತ ಹೇಳಿ ತಾವೇ ಕೊಟ್ಟಿರುವಂತಹ ಅತ್ಯಂತ ಮಹತ್ವದ ದೂರನ್ನ ಇದೀಗ ವಜಾಗೊಳಿಸಿ ಅಂತ ಹೇಳಿ ಕರ್ನಾಟಕದ ಹೈಕೋರ್ಟ್ಗೆ ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಸಲ್ಲಿಸಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ನೇತೃತ್ವದಲ್ಲಿ ಏಕಸದಸ್ಯ ಪೀಠದ ಮುಂದೆ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಬುರುಡೆ ಗ್ಯಾಂಗ್ ನೀಡಿದಂತಹ ದೂರನ್ನ ವಜಾಗೊಳಿಸಿ ಅಂತ ಹೇಳಿ ಬುರುಡೆ ಗ್ಯಾಂಗ್ನ ಸಾಕಷ್ಟು ಸದಸ್ಯರು ಮಾತನಾಡ್ತಾ ಇರುವಂತದ್ದು, ಕೋರ್ಟ್ಗೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇವರು ಹೈಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಎಸ್ಐಟಿ ತನಿಖೆಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದೆ. ಆರಂಭಿಕ ಎಲ್ಲಾ ಹೇಳಿಕೆಯನ್ನ ಎಸ್ಐಟಿ ತನಿಖೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದಂತಹ ಬುರುಡೆ ಗ್ಯಾಂಗ್ ಇದೀಗ ಎಫ್ಐಆರ್ ರದ್ದು ಮಾಡುವಂತೆ ಅರ್ಜಿಯನ್ನ ಕೋರಿದೆ. ಅಲ್ಲ, ನೀವು ಎಫ್ಐಆರ್ ರದ್ದು ಮಾಡೋದಾದ್ರೆ ಮತ್ಯಾಕ್ರಿ ಕಂಪ್ಲೇಂಟ್ ಕೊಟ್ರಿ? ಯಾಕೆ ಜನರ ಒಂದು ತೆರಿಗೆ ಹಣವನ್ನ ದುರುಪಯೋಗ ಪಡಿಸ್ಕೊಂಡ್ರೆ? ಧರ್ಮಸ್ಥಳದಂತಹ ಹೆಸರನ್ನ ಯಾಕೆ ತಂದು ಹಾಳು ಮಾಡಿದ್ರಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆದಂತಹ ಅಪಪ್ರಚಾರ ಪ್ರಕರಣ ಇದಾಗಿದ್ದು, ಮಹೇಶ್ ಶೆಟ್ಟಿ ತಿಮಾರೂಡಿ, ಜಯಂತ್, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಪ್ಪಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬುರುಡೆ ಗ್ಯಾಂಗ್ನ ಒಂದು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಬುರುಡೆ ಗ್ಯಾಂಗು. ಸೊ ಆ ಒಂದು ಕಾರಣಕ್ಕಾಗಿ ಸುಜಾತ ಭಟ್ ಪ್ರಕರಣದಲ್ಲಿ ಮುಖಭಂಗವಾಗಿರುವುದು ಸುಳ್ಳು ದೂರು, ಸಾಕ್ಷಿ ಸೃಷ್ಟಿ ಹಿನ್ನೆಲೆಯಲ್ಲಿ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಕರಣವನ್ನ ರದ್ದು ಮಾಡುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲ, ಅದೇನೋ ಮಟ್ಟಣ್ಣ ಹೇಳ್ತಾ ಇದ್ರಪ್ಪ, ಸಾಕ್ಷಿ ತಂದು ಬಿಡ್ತೀನಿ, ಸಾಕ್ಷಿ ಇದೆ ನನ್ನ ಹತ್ರ, ಬಿಟ್ಬಿಡ್ತೀನಿ ಅಂತ. ಇನ್ನೂ ಕೂಡ ಸಾಕ್ಷಿ ಇಲ್ಲ ಅನ್ಸತ್ತಲ್ಲಿ. ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬೆಳೆಯುವಂತಹ ಪ್ರಯತ್ನವಾಗಿ ತಾವೇ ಹೋರಾಟವನ್ನ ಮಾಡಿ ಹಾಕಿದಂತಹ ಪ್ರಕರಣವನ್ನ ರದ್ದುಗೊಳಿಸುವಂತೆ ಬುರುಡೆ ಗ್ಯಾಂಗ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವುದು ಅಚ್ಚರಿ ಮೂಡಿರುವಂತಹ ವಿಚಾರ.